ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಿಂದ ಈ ಒಂದು ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದೇನು ಪ್ರಾರಂಭ ಆಗಿದೆ, ಅಲ್ಲಿಂದಲೂ ಕೆಲವು ಪ್ಯಾರಾಮೀಟರ್ಗಳನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಇರ್ತಕ್ಕಂಥ ಯಾವ್ಯಾವ ರಾಜ್ಯಗಳಿಗೆ ಯಾವ್ಯಾವ ರೀತಿಯಲ್ಲಿ ಪ್ರತಿ ವರ್ಷ ಹಣ ಕೊಡಬೇಕು ಅಂತಕ್ಕಂಥದ್ದು ನಿಗದಿ 1952ರಿಂದ ಪ್ರಾರಂಭ ಆಗಿರೋದು. ನಿನ್ನೆ ಮೊನ್ನೆ ನರೇಂದ್ರ ಮೋದಿ ಅವರು ಬಂದು ಮಾಡಿರೋದಲ್ಲ. ಇದನ್ನು ನಾನು ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ಸತ್ಯ. ಅದು ಕೇವಲ ಇದು ಒಂದು ಸರ್ಕಾರದಿಂದ ಅಲ್ಲ. ಸ್ವಾತಂತ್ರ್ಯ ಬಂದು 77 ವರ್ಷಗಳು ಈ ದೇಶ ಆಳಿರ್ತಕ್ಕಂಥ ಎಲ್ಲ ಸರ್ಕಾರಗಳು ದೇವೇಗೌಡರ ಸರ್ಕಾರವನ್ನು ಹೊರತುಪಡಿಸಿ 10 ತಿಂಗಳ ದೇವೇಗೌಡರ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿ ಯಾವೊಂದು ಕಾರ್ಯವನ್ನು ಮಾಡಿದ್ದಾರೆ, ಆ 10 ತಿಂಗಳ ಅವಧಿಯನ್ನು ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಸರ್ಕಾರಗಳು ಕರ್ನಾಟಕವನ್ನು ಇವತ್ತು ಕಡೆಗಣಿಸಿದ್ದಾರೆ. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತಕ್ಕಂಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಥಮ ಬಾರಿಗೆ ನೀವು ಬೆಳೆಸಿದಂಥ ನಿಮ್ಮ ಮಣ್ಣಿನ ಮಗ ಅಂತಿರೋ, ನಿಮ್ಮ ಮನೆ ಅಜ್ಜ ಅಂತ ಕರಿತಿರೋ, ಇವತ್ತು ಅವರ ಬಗ್ಗೆ ನೀವು ಗೌರವ ಇಟ್ಕೊಂಡಿದ್ದೀರಿ. ಅವರು ತೆಗೆದುಕೊಂಡಂಥ ನಿರ್ಧಾರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಹಣ ಬಂತು. ಇವತ್ತೇನಾದರೂ ನೀವು ಹಾಸನ ಮೈಸೂರಿನ ಅರಸೀಕೆರೆ ರೈಲ್ವೆ ಲೈನ್ನ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು 15-20 ಬಹುಶಃ ಟ್ರೈನ್ ಬರ್ಬೋದು, ಇಲ್ಲಿ 18 ಟ್ರೈನ್ ಬರ್ಬೋದು. ಅವತ್ತು ರೇವಣ್ಣ ಏನು ಮಾಡದ ಅನ್ನೋದು ಗೊತ್ತು ನನಗೆ. ನಾನೊಬ್ಬ ಅವತ್ತು ಲೋಕಸಭಾ ಸದಸ್ಯ. ರೇವಣ್ಣ ಅವರು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಯಾವೊಂದು ಬ್ರಾಡ್ಗೇಟ್ ಮಾಡಿಸ್ಲಿಕ್ಕೆ ಮೈಸೂರಿನಿಂದ ಅರಸೀಕೆರೆಗೆ ಏನು ದುಡಿಮೆ ಮಾಡಿದ್ದಾನೆ ಅಂತಕ್ಕಂಥ ನಾನು ತಿಳ್ಕೊಂಡಿದ್ದೇನೆ. ಈ ಜಿಲ್ಲೆಯ ಅಭಿವೃದ್ಧಿಗೆ ಹಗಲು ರಾತ್ರಿ ಅವನಿಗೆ ಸರ್ಕಾರದಲ್ಲಿ ಇರಲಿ ಸರ್ಕಾರದಲ್ಲಿ ಇಲ್ಲದೆ ಹೋಗಲಿ ಕೈಕಾಲು ಕಟ್ಟಿ ಯಾವ ರೀತಿ ಕೆಲಸ ಮಾಡಿಸಿದ್ದಾನೆ ಅನ್ನೋದು ಗೊತ್ತು ನನಗೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಿಂದ ಈ ಒಂದು ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದೇನು ಪ್ರಾರಂಭ ಆಗಿದೆ, ಅಲ್ಲಿಂದಲೂ ಕೆಲವು ಪ್ಯಾರಾಮೀಟರ್ಗಳನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಇರ್ತಕ್ಕಂಥ ಯಾವ್ಯಾವ ರಾಜ್ಯಗಳಿಗೆ ಯಾವ್ಯಾವ ರೀತಿಯಲ್ಲಿ ಪ್ರತಿ ವರ್ಷ ಹಣ ಕೊಡಬೇಕು ಅಂತಕ್ಕಂಥದ್ದು ನಿಗದಿ 1952ರಿಂದ ಪ್ರಾರಂಭ ಆಗಿರೋದು. ನಿನ್ನೆ ಮೊನ್ನೆ ನರೇಂದ್ರ ಮೋದಿ ಅವರು ಬಂದು ಮಾಡಿರೋದಲ್ಲ. ಇದನ್ನು ನಾನು ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ಸತ್ಯ. ಅದು ಕೇವಲ ಇದು ಒಂದು ಸರ್ಕಾರದಿಂದ ಅಲ್ಲ. ಸ್ವಾತಂತ್ರ್ಯ ಬಂದು 77 ವರ್ಷಗಳು ಈ ದೇಶ ಆಳಿರ್ತಕ್ಕಂಥ ಎಲ್ಲ ಸರ್ಕಾರಗಳು ದೇವೇಗೌಡರ ಸರ್ಕಾರವನ್ನು ಹೊರತುಪಡಿಸಿ 10 ತಿಂಗಳ ದೇವೇಗೌಡರ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿ ಯಾವೊಂದು ಕಾರ್ಯವನ್ನು ಮಾಡಿದ್ದಾರೆ, ಆ 10 ತಿಂಗಳ ಅವಧಿಯನ್ನು ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಸರ್ಕಾರಗಳು ಕರ್ನಾಟಕವನ್ನು ಇವತ್ತು ಕಡೆಗಣಿಸಿದ್ದಾರೆ. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತಕ್ಕಂಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಥಮ ಬಾರಿಗೆ ನೀವು ಬೆಳೆಸಿದಂಥ ನಿಮ್ಮ ಮಣ್ಣಿನ ಮಗ ಅಂತಿರೋ, ನಿಮ್ಮ ಮನೆ ಅಜ್ಜ ಅಂತ ಕರಿತಿರೋ, ಇವತ್ತು ಅವರ ಬಗ್ಗೆ ನೀವು ಗೌರವ ಇಟ್ಕೊಂಡಿದ್ದೀರಿ. ಅವರು ತೆಗೆದುಕೊಂಡಂಥ ನಿರ್ಧಾರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಹಣ ಬಂತು. ಇವತ್ತೇನಾದರೂ ನೀವು ಹಾಸನ ಮೈಸೂರಿನ ಅರಸೀಕೆರೆ ರೈಲ್ವೆ ಲೈನ್ನ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು 15-20 ಬಹುಶಃ ಟ್ರೈನ್ ಬರ್ಬೋದು, ಇಲ್ಲಿ 18 ಟ್ರೈನ್ ಬರ್ಬೋದು. ಅವತ್ತು ರೇವಣ್ಣ ಏನು ಮಾಡದ ಅನ್ನೋದು ಗೊತ್ತು ನನಗೆ. ನಾನೊಬ್ಬ ಅವತ್ತು ಲೋಕಸಭಾ ಸದಸ್ಯ. ರೇವಣ್ಣ ಅವರು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಯಾವೊಂದು ಬ್ರಾಡ್ಗೇಟ್ ಮಾಡಿಸ್ಲಿಕ್ಕೆ ಮೈಸೂರಿನಿಂದ ಅರಸೀಕೆರೆಗೆ ಏನು ದುಡಿಮೆ ಮಾಡಿದ್ದಾನೆ ಅಂತಕ್ಕಂಥ ನಾನು ತಿಳ್ಕೊಂಡಿದ್ದೇನೆ. ಈ ಜಿಲ್ಲೆಯ ಅಭಿವೃದ್ಧಿಗೆ ಹಗಲು ರಾತ್ರಿ ಅವನಿಗೆ ಸರ್ಕಾರದಲ್ಲಿ ಇರಲಿ ಸರ್ಕಾರದಲ್ಲಿ ಇಲ್ಲದೆ ಹೋಗಲಿ ಕೈಕಾಲು ಕಟ್ಟಿ ಯಾವ ರೀತಿ ಕೆಲಸ ಮಾಡಿಸಿದ್ದಾನೆ ಅನ್ನೋದು ಗೊತ್ತು ನನಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.